FM ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನಿಲ್. ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ಪುಟಾಣಿ ಬರ್ಡೇದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಮಿಡ್ ನೈಟಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಏಳಿಸ್ಬಿಟ್ಟು ಎದ್ದೇಳ್ತಾಳೋ ಇಲ್ವೋ ನೋಡೋಣ, ಏಳಿಸ್ಬಿಟ್ಟು ಕಟ್ ಮಾಡೋಣ ಅಂದ್ಬಿಟ್ಟು ಕೇಕ್ ತಂದು ಅವಳು ಮುಂದೆ ಇಟ್ಟರು. ಫುಲ್ ಎಕ್ಸೈಟ್ಮೆಂಟಲ್ಲಿ ಫುಲ್ ಖುಷಿಯಾಗ್ಬಿಟ್ಲು ನನ್ನ ಮಗಳು. ತುಂಬಾ ಖುಷಿ ಆಯಿತು. ಸೊ ನನ್ನ ನಾದಿನಿದ್ರು, ನಮ್ಮ ಆರ್ಗಿತಿ, ಸ್ವಲ್ಪ ಜನ ಯಾರ್ಯಾರಿದ್ದರು ಅಷ್ಟು ಜನ ಸೇರಿಕೊಂಡು ಪುಟಾಣಿಗೆ ಕೇಕ್ ಕಟ್ ಮಾಡಿಸಿದ್ವಿ. ಈಗ ಅವಳಿಗೆ 2 ವರ್ಷ ಕಂಪ್ಲೀಟ್ ಆಯಿತು. ತುಂಬಾ ಖುಷಿ ಆಗ್ತಾಯಿದ್ದಾಳೆ ಮಗಳು, ಬೇಗ ಬೇಗ ದೊಡ್ಡವಳಾಗ್ತಿದ್ದಾಳೆ. ಹಂಗೆ ನಮಗೆ ರೆಸ್ಪಾನ್ಸಿಬಿಲಿಟಿ ತುಂಬಾ ಜಾಸ್ತಿ ಆಗ್ತಾಯಿದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತೈತೆ. ಸೊ ಎಷ್ಟು ಖುಷಿಯಾಗಿದ್ಲು ಅಂತಂದರೆ ನಂಗೆ ಹೇಳೋಕ್ಕೆ ಆಗಲ್ಲ, ಅದು ಮಾತಲ್ಲಿ ಅಷ್ಟು ಖುಷಿಯಾಗಿದ್ಲು. ಸಿಂಪಲ್ಲಾಗಿ ಎಲ್ಲರೂ ಹಂಗೆ ಸುಮ್ಮನೆ ಅದನ್ನೇ ಕೇಕ್ನ ಕಟ್ ಮಾಡಿಸಿ ಫೋಟೋಸ್ನ ಪಿಕ್ಚರ್ನ ಕ್ಯಾಪ್ಚರ್ ಮಾಡಿದ್ವಿ. ಮಾರ್ನಿಂಗು ಎಲ್ಲರ ಬೇರೆ ಕಡೆ ಮಾಡೋಣ ಅಂತ. ಗುಡ್ ಮಾರ್ನಿಂಗ್. ಹೇಳಿ ಒಂದು ನಿಮಿಷ ಈ ಕಡೆ ತಿಳ್ಕೊಳ್ಳಿ. ಚಿನ್ನು ನಾನು ನೋಡಿಲಿ. ಜಶು ನೋಡು ಕಂದ, ಇಲ್ಲಿ ನೋಡು ಮಮ್ಮಿನ. ಜಶ್ವಿಕಾ, ನಾನು ಹೋಗ್ತಾ ಇದ್ದೀನಿ, ಇಲ್ಲಿ ಸ್ಯಾರಿ ಉಟ್ಕೊಂಡಿದ್ದೀನಿ ನಾನು. ಕೈ ಕೊಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಕಂದ. ಸ್ಮೈಲ್ ಮಾಡೋ. ಥ್ಯಾಂಕ್ ಯು ಹೇಳಲ್ಲ ಮಮ್ಮಿಗೆ ನೀನು. ಹಾಂ, ತಕ್ಷಣ ವಿಶ್ ಮಾಡಿದೆ. ದೇವ್ರ ಮುಖ ನೋಡುವೆ ಬಾ ಅಂತ ಕರ್ಕೊಂಡು ಬಂದಲ್ಲ. ದೇವ್ರ ಫೋಟೋ ಆಲ್ರೆಡಿ ನಾನು ಪೂಜೆ ಎಲ್ಲ ಮಾಡಿದ್ದೆ. ಅವಳು ಎದ್ದೇಳಷ್ಟರಲ್ಲೇ ನನ್ನ ಮಗಳಿಗೋಸ್ಕರ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಅದಕ್ಕೆ ಸರಿ ಅಂದ್ಬಿಟ್ಟು ಅವಳು ಫುಲ್ಲು ನಾಚ್ಕೋತಿದ್ಲು. ಅವತ್ತು ಅದೇನಂತ ಗೊತ್ತಿಲ್ಲ. ಆಲ್ರೆಡಿ ನೆನ್ನೆನೂ ಸ್ವಲ್ಪ ಎಣ್ಣೆ ಹಾಕಿದ್ಲು. ಎಣ್ಣೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಅವಳಿಗೆ ಸ್ವಲ್ಪ ಎಣ್ಣೆ ಹಚ್ಚುತ್ತಾ ಇದ್ದೆ. ಯಾಕೆ ಮಮ್ಮಿ ಅಂತ ಕೇಳ್ತಿದ್ಲು. ಸುಮ್ಮನೆ ಅಂತ ಹೇಳ್ತಿದ್ದೆ. ಯಾಕಂತಂದರೆ ಫಸ್ಟ್ ಇಯರಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ, ಈಗ ಸ್ವಲ್ಪ ಗೊತ್ತಾಗುತ್ತೆ. ನೆಕ್ಸ್ಟ್ ಇಯರ್ ಅಂತೂ ಕಂಪ್ಲೀಟಾಗಿ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅವಳಿಗೆ ಸ್ನಾನ ಮಾಡಿಸೋಣ ಅಂತ ರೆಡಿ ಮಾಡ್ತಿದ್ದೆ. ಎಣ್ಣೆ ಹಚ್ಬಿಟ್ಟು 5 ನಿಮಿಷ ಕೂರಿಸೋಣ ಅಂತ. ಸೊ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಸಿಂಪಲ್ಲಾಗಿ ಒಂದು ಔಟ್ಫಿಟ್ ತೊಗೊಂಡಿದ್ದೆ. ಆಮೇಲೆ ಬರ್ಡೇ ಕೇಕ್ ಮಾಡಬೇಕಾದ್ರೆ ಬೇರೆ ಔಟ್ಫಿಟ್ ಹಾಕೋಣ, ಇದು ಸಿಂಪಲ್ಲಾಗಿರಲಿ, ಅವಳು ಕಂಫರ್ಟೇಬಲ್ ಆಗಿರಲಿ. ಈಗ ಸ್ವಲ್ಪ ಬಿಸಿಲಲ್ವ, ಈಗಲೇ ಆ ಡ್ರೆಸ್ನ ವೇರ್ ಮಾಡಿಬಿಟ್ರೆ ನಾನು ಸ್ಟಿಚ್ ಮಾಡಿಸಿದ್ದು ಸುಮ್ಮನೆ ಮುರ್ಸು ಆಗುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಇದನ್ನು ಹಾಕಿ ರೆಡಿ ಮಾಡಿದ್ದೆ ಟೆಂಪಲ್ಗೆ ಹೋಗೋಕ್ಕೆ. ನಾನು ಕೂಡ ಸ್ಯಾರಿ ವೇರ್ ಮಾಡಿದ್ದೆ. ಆಲ್ಮೋಸ್ಟ್ ನಿಮಗೆ ಗೊತ್ತು, ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಷ್ಟೇ ಇದಾದರೂ ನಾನು ಸ್ಯಾರಿನೇ ವೇರ್ ಮಾಡೋದು ಅಂತ. ಬಟ್ ಈ ಟೈಮಲ್ಲಿ ನನಗೆ ಡ್ರೆಸ್ಸಸ್ಸು ಆಗಲೇ ಹೇಳ್ದಂಗೆ ನಂಗೆ ಕಂಫರ್ಟೇಬಲ್ಲಾಗೇ ಇರೋಲ್ಲ. ಸೊ ರೆಡಿಯಾಗಿ ಎಲ್ಲ ಕಾರಲ್ಲಿ ಹೊರಟ್ವಿ. ಸೊ ನಂಜನಗೂಡ್ಗೆ ಹೋಗ್ಬೇಡಣ ಅಂದ್ಬಿಟ್ಟು ಎಲ್ಲ ಬೇಗನೆ ಹೊರಟ್ವಿ. ಯಾಕಂದರೆ ಸೋಮವಾರ ಇರೋದ್ರಿಂದ ರಶ್ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಕೇಕೆಲ್ಲ ಕಟ್ ಮಾಡಿಸೋದು ಅಂತ. ಆದರೂ ಲೇಟೇ ಆಗಿಬಿಡ್ತು. ಎಷ್ಟು ಬೇಗ ಹೊರಟ್ರೂ ಲೇಟೇ ಆಗೋಯ್ತು. ಯಾಕಂದರೆ ಅಲ್ಲಿ ಸ್ವಲ್ಪ ರಶ್ ಇರುತ್ತೆ ಅಲ್ವಾ ಮಂಡೇ, ಅದರಿಂದ. ಪುಟಾಣಿನೂ ಮ್ಯೂಸಿಕ್ ಹಾಕಿದ್ಲಲ್ಲ, ಫುಲ್ ಎಕ್ಸೈಟ್ಮೆಂಟಲ್ಲಿ ಡ್ಯಾನ್ಸ್ ಮಾಡ್ತಿದ್ಲು ಅವಳು. ಮ್ಯೂಸಿಕ್ಕು ಮೊಬೈಲ್ ಕೊಡು ಅಂತ ಹೇಳ್ತಿದ್ದಾಳೆ. ಕೊಡ್ತೀನಿರು ಅಂತ ಹೇಳ್ತಿದ್ದೆ. ನಮ್ಮ ಅತ್ತೆ ನಮ್ಮ ಮಾವ ಮುಂದೆ ಕೂತಿದ್ರು. ಇಷ್ಟೇ ಹೋಗಿದ್ದು, ಫ್ಯಾಮಿಲಿ ಮಾತ್ರ. ಬೆಳಗ್ಗೆ 7 ಗಂಟೆ ಹತ್ತತ್ರ ಹೋಗೋಣ ಅಂತ ಹೊರಟ್ಕೊಂಡಿದ್ದು. ಅದಕ್ಕೆ ನಮ್ಮ ಅತ್ತೆಯಲ್ಲಿ ಏನೋ ಇದೆ ಅಂತ ಹೇಳ್ತಿದ್ರು. ಆಮೇಲೆ ನಮ್ಮ ಮನೇಲಿ ಒಂದು ಪೆಟ್ಸ್ ಇದೆ, ಶಿಂಬ ಅಂತ. ಅದಕ್ಕೆ ಸ್ವಲ್ಪ ಹೇರೆಲ್ಲ ಕಟ್ ಮಾಡಿಸಿ ವ್ಯಾಕ್ಸಿನೇಷನ್ ಇತ್ತು, ಅದನ್ನು ನಾವು ಬರ್ತೀವಿ ಹಿಂಗೆ ಟೆಂಪಲ್ಗೆ ಹೋಗಿ ಅಲ್ಲಿ ತನಕ ಮಾಡಿರಿ ಅಂತ ಹೇಳಿಬಿಟ್ಟು ಪೆಟ್ಸ್ನ ಬಿಡೋಣ ಅಂತ ಅಲ್ಲಿ ವೆಯ್ಟ್ ಮಾಡ್ತಿದ್ವಿ. ಅವ್ರು ಬಿಡೋಕ್ಕೆ ಹೋಗಿದ್ರು. ಬಂದಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿಂದ ಸರಿ ಆಯಿತು ಅಂದ್ಬಿಟ್ಟು ಟೆಂಪಲ್ಗೆ ಬಂದ್ವಿ. ನಾವು ಬಂದಿದ್ದು ನಂಜನಗೂಡಿಗೆ, ನಂಜುಂಡೇಶ್ವರನ ದರ್ಶನ ಮಾಡೋಣ ಅಂತ. ಪುಟಾಣಿ ಅಂಗಡಿ ಮುಂದೆ ನಿಂತಿದ್ಲು. ಅವರೆಲ್ಲ ಸ್ವಲ್ಪ ಹಿಂದೆ ಇದ್ರೆಲ್ಲ ಬರಲಿ ಅಂತ ನಾವು ಕೂಡ ವೆಯ್ಟ್ ಮಾಡ್ತಿದ್ವಿ, ನಡ್ಕೊಂಡು ಹೋಗ್ತಿದ್ವಿ. ಆಗಲೇ ಎಷ್ಟು ಬಿಸಿಲಾಗ್ಬಿಟ್ಟಿತ್ತು ಅಂತಂದರೆ ಹೇಳೋಕ್ಕೆ ಆಗಲ್ಲ. ಜಸ್ಟ್ ಈಗ ನಾನು ಟೆಂಪಲ್ಗೆ ಹೋಗ್ತಾ ಇರೋದಲ್ವ, ಸ್ಯಾರಿ ವೇರ್ ಮಾಡ್ಕೊಂಡು ಹೋಗೋಣ, ಆಮೇಲೆ ಬೇಕಾದರೆ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಟೈಮ್ ಆಲ್ರೆಡಿ ಅಲ್ಲೇ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಮನೆಗೆ ಹೋಗಿ ಬರೋಕ್ಕಾಗಲ್ಲ. ಆನ್ ದ ವೇನೇ ಅವ್ರಿಗೆ ಕಾಲ್ ಮಾಡಿಬಿಡಿ, ಕೇಕ್ ಕಟ್ ಮಾಡಿಸ್ಬಿಟ್ಟೆ ಸೆಲೆಬ್ರೇಟ್ ಮಾಡಿಬಿಟ್ಟು ಹೋಗೋಣ ಅಂತಂದರು. ಅವಳಿಗೆ ಡ್ರೆಸ್ನ ಯಾವುದಕ್ಕೂ ಇರಲಿ ಟೆಂಪಲಲ್ಲಿ ಹಾಕೋಣ ಅಂತ ಒಂದು ಗೆಸ್ ಮೇಲೆ ತೊಗೊಂಡಿದ್ದೆ. ಬಟ್ ಅದು ಹಾಗೆ ಆಯಿತು. ಬರ್ತಡೆಗೆ ಕ್ಯೂವಲ್ಲಿ ನಿಂತಿದ್ವಿ, ಕ್ಯೂ ಇತ್ತಲ್ಲ, ಅವಳಿಗೆ ಅಲ್ಲೂ ತಮಾಷೆ, ಅಲ್ಲೂ ಆಟ. ಮಕ್ಕಳಿಗೆ ಗೊತ್ತಲ್ಲ, ಎಲ್ಲೋದ್ರು ಆಟ ಅನ್ನೋದು ಬಿಡೋದಿಲ್ಲ ಮಕ್ಕಳು. ಫುಲ್ ಅವತ್ತೊಂದು ದಿವಸ ಮಾತ್ರ ಕಿರಿಪಿರಿ ಮಾಡ್ತಿರಲಿಲ್ಲ, ಸುಮ್ಮನೆ ಸೈಲೆಂಟಾಗಿದ್ದರು, ಕ್ರೌಡ್ ಇದ್ದರು. ಇಷ್ಟು ದಿವಸ ಸ್ವಲ್ಪ ಅವ್ಳು ಕ್ರೌಡ್ ನೋಡಿದ್ರೆ
ಒಂಥರ ಸ್ವಲ್ಪ ಎಲ್ಲರನ್ನೂ ನೋಡಿದಾಗ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿ ಅಳೋಕ್ಕೆ ಶುರು ಮಾಡ್ತಿದ್ಲು. ಬಟ್ ಈ ಸತಿ ಹಂಗೆ ಮಾಡಲಿಲ್ಲ. ಫುಲ್ ಖುಷಿಯಾಗಿ ಡೇ ಫುಲ್ ಆರಾಮಾಗೇ ಇದ್ಲು. ಇದು ಉತ್ಸವ ಮೂರ್ತಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಸರಿ ಪೂಜೆ ಮಾಡಿಸೋಣ ಅಂತ ಎಲ್ಲ ಕೊಟ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಯಾಕಂದರೆ ಸ್ವಲ್ಪ ಸೋಮವಾರ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಅಂದರೆ ಜಾಸ್ತಿನೇ ಇತ್ತು. ಗೊತ್ತು ಎಲ್ಲರಿಗೂ ಆಲ್ಮೋಸ್ಟ್ ನಂಜನಗೂಡಲ್ಲಿ ಎಷ್ಟು ಜನ ಇರ್ತಾರೆ ಸೋಮವಾರ ಅಂದರೆ. ನಾವು ಕೂಡ ದರ್ಶನ ಎಲ್ಲ ಮಾಡಿ ಎಲ್ಲ ನಾವೇನು ಮಾಡಿದ್ವಿ, ಬ್ರೇಕ್ಫಾಸ್ಟ್ಗೆ ಮನೇಲೇ ಮಾಡ್ಕೊಂಡು ಹೊಟ್ಟೋಗ್ಬಿಟ್ವಿ. ಇನ್ ಕೇಸ್ ಲೇಟ್ ಆಗಿಬಿಟ್ರೆ ಅಲ್ಲೇ ಕಾರಲ್ಲೇ ಕೂತ್ಕೊಂಡು ತಿನ್ನೋಣ ಅಂತ. ಆದರೂ ನಾವು ದರ್ಶನ ಎಲ್ಲ ಮಾಡೋಗಂಟ ಯಾರೂ ತಿಂಡಿ ತಿಂದಿರಲಿಲ್ಲ. ದರ್ಶನ ಮಾಡ್ಕೊಂಡು ತಿಂಡಿ ತಿನ್ನೋದು ಅಂದ್ಬಿಟ್ಟು ಎಲ್ಲ ಹಂಗೆ ಕೂತಿದ್ವಿ. ಪುಟಾಣಿನೂ ಕೂತ ಕಿವಿಗೆ ಹೂ ಮುಡ್ಕೊಬಿಟ್ಟು ದೇವ್ರನ್ನ ದರ್ಶನ ಮಾಡಿದ್ಲು. ಇದು ಡ್ರೆಸ್ ಬಂದು 600 ಸಮಥಿಂಗ್ ಅಷ್ಟೇ, ಸಿಂಪಲ್ಲಾಗಿರಲಿ ಅಂತ ತೊಗೊಂಡಿದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಕಾರ್ ಹತ್ರ ಹೋಗೋಣ ಅಂತ ಹೋಗ್ತಿದ್ವಿ. ಆಲ್ರೆಡಿ ಎಷ್ಟು ಬಿಸಿಲಾಗಿತ್ತು ಅಂದರೆ ಅಪ್ಪ ದೇವರೇ, ನನಗಂತೂ ಈಗ ನನಗೆ ಆಗಲೇ 8 ಮಂತ್ಸ್ 9 ಮಂತ್ಸ್ ಪ್ರೆಗ್ನೆಂಟ್ ಇರಬೇಕು ಅನ್ನಷ್ಟು ಸೆಕೆ ಆಗ್ತಿತ್ತು. ಅಷ್ಟು ನನಗೆ ಆಗ್ತಾನೆ ಇಲ್ಲ. ಫುಲ್ಲು ಹೆವಿ ಸೆಕೆ, ಹೆವಿ ಟೆಂಪ್ರೇಚರ್ ಇದರಿಂದ ಅಲ್ಲಂತೂ ಕಾಲೇ ಮಡಗಾಗ್ತಾ ಇರಲಿಲ್ಲ. ನಂಜನಗೂಡಲ್ಲಿ ಪಾಪ ಸುತ್ತ ನೀರು ಹಾಕ್ತಿದ್ರು, ಆದರೂ ನೆಲಕ್ಕೆ ಅದ್ರ ಕಾವು ಯಪ್ಪ ಕಂಟ್ರೋಲ್ಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟೊಂದು ಕಾಲು ಬಿಸಿ ಬಿಸಿ ಆಗ್ತಿತ್ತು. ಸೊ ಅಲ್ಲಿಂದ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾಯಿದ್ವಿ. ಕಾಲ್ ಮಾಡಿಬಿಟ್ಟು ಕೇಳಿಕೊಂಡು ಹೊರಟ್ವಿ. ಎಲ್ಲಾದ್ರೂ ಫುಲ್ಲು ಎಲ್ಲ ಒಂದು ಕಡೆ ಒಂಥರ ಫುಲ್ಲು ಟಯರ್ಡ್. ಯಾವಾಗ ಮನೆಗೆ ಹೋಗ್ತೀವಿ, ಹೋದರೆ ಸಾಕಪ್ಪ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು ಎಲ್ಲರಿಗೂ. ಯಾವಾಗ ರೀಚ್ ಆಯ್ತೀವಿ ಅಂತ ಗೊತ್ತಿಲ್ಲ. ನನಗಂತೂ ಎಲ್ಲರಿಗಿಂತ ಜಾಸ್ತಿನೇ ಆಗ್ಬಿಟ್ಟಿತ್ತು ಈ ಟೈಮಲ್ಲಿ. ಅದು ಸ್ಯಾರಿ ಬೇರೆ ವೇರ್ ಮಾಡಿಬಿಟ್ಟಿದ್ದೀನ. ಫುಲ್ಲು ಟಯರ್ಡ್, ಹೋಗಿ ಯಾವಾಗ ಮಲ್ಕೊಬಿಡ್ತೀನಿ, ಯಾವಾಗ ರೆಸ್ಟ್ ಮಾಡಿಬಿಡ್ತೀನಿ ಅನ್ನೋಷ್ಟೇ ಸುಸ್ತಾಗ್ತಿತ್ತು. ಬಟ್ ನನ್ನ ಮಗಳು ಖುಷಿಗಿರೋದ್ರಿಂದ ನಂಗೆ ಖುಷಿ ಆಗ್ತಿತ್ತು. ಅಪ್ಪ ಈ ಸತಿ ಆದರೂ ಅಳ್ತಾ ಇಲ್ವಲ್ಲ, ಆರಾಮಾಗಿದ್ದಾಳಲ್ಲ ನನ್ನ ಮಗಳು, ಖುಷಿಯಾಗಿ ಅಂತ ಆರಾಮಾಗಿ ಫೀಲ್ ಮಾಡಿಕೊಂಡು ಹೋದ್ವಿ. ಎಲ್ಲ ಬೇಗ ಹೋಗ್ಬಿಡೋಣ, 2 ಗಂಟೆಗೆ ಕೇಕ್ ಕಟ್ ಮಾಡ್ಸೋಕ್ಕೆ ಬನ್ನಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಹೋಗ್ತಿದ್ವಿ. ಅವಳು ಆಲ್ಮೋಸ್ಟು ನಾವು ಗಾಳಿ ಇರೋ ಕಡೆನೇ ಕೂರಿಸ್ಬಿಟ್ಟಿದ್ವಿ. ಯಾಕಂದರೆ ಅವಳಿಗೆ ಫುಲ್ಲು ಸೆಕೆ ಆಗಿಬಿಡುತ್ತೆ, ಅಳಕ್ಕೆ ಶುರು ಮಾಡಿಬಿಡ್ತಾಳೆ ಅಂತ ಆರಾಮಾಗಿ ಅದು ಇದು ಹಿಡ್ಕೊಂಡು ಹೋಗಿ ತಿನ್ಕೊಂಡು ಆರಾಮಾಗಿದ್ಲು. ಇನ್ನೇನು ನಾವು ಕೇಕ್ ಕಟ್ ಮಾಡಿಸ್ಬೇಕು ಅನ್ನೋ ಪ್ಲೇಸ್ಗೆ ರೀಚ್ ಆದ್ವಿ. ಸಿಂಪಲ್ಲಾಗಿರಲಿ ಸಾಕು, ಯಾರನ್ನೂ ಕರೆದಿಲ್ಲ ಅಂದ್ಬಿಟ್ಟು ಹೋದ್ವಿ. ಇಲ್ಲೇ ನಾವು ಕೇಕ್ ಕಟ್ ಮಾಡಿಸಿದ್ದು. ಡ್ರೆಸ್ನು ಇಲ್ಲೇ ಕೂಡ ಚೇಂಜ್ ಮಾಡಿಸಿದ್ವಿ. ಇದು ಡ್ರೆಸ್ಸು ನಾನು ಸ್ಟಿಚಿಂಗ್ ಮಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದನಲ್ಲ, ಅದೇ ಥರ ಸ್ಟಿಚಿಂಗ್ ಮಾಡಿಸಿದೆ. ಟೈಮ್ ಬಂದು 1.5 ಗಂಟೆ ಟೈಮು. 1000 ಕೇಕು ಎಲ್ಲ ಅವರೇ ಕೊಡ್ತಾರೆ. ಸೊ ಈ ಡ್ರೆಸ್ಸು ಬಂದು 1,500 ಆಯಿತು. ಫುಲ್ಲು ಪೀಸು ಸ್ಟಿಚಿಂಗು ಎಲ್ಲ ಸೇರಿಸಿ ಅವ್ರು ಚಿಕ್ಕಿ ವೀಡಿಯೋ ಮಾಡ್ತಿದ್ರು. ಆದರೂ ಅವಳು ಫುಲ್ಲು ಕೇಕ್ ಕಟ್ ಮಾಡೋ ಎಕ್ಸೈಟ್ಮೆಂಟಲ್ಲಿ ಸ್ಟಿಚಿಂಗೇ ಮಾಡ್ತಿಲ್ಲ. ಆಮೇಲೆ ಸಾಂಗ್ ಹಾಕಿದ್ಮೇಲೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಲು ನನ್ನ ಮಗಳು. ನೋಡಿ, ಇದು ಅವಳು ಔಟ್ಫಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಂಗೆ ತುಂಬಾ ಇಷ್ಟ ಆಯಿತು. ಅವಳು ಹಾಕ್ಕೊಂಡು ತುಂಬಾ ಚೆನ್ನಾಗಿ ಇದ್ಲು ಡ್ಯಾನ್ಸ್ ಮಾಡಿಕೊಂಡು. ಯಾಕಂದರೆ ಈ ಥರ ಬಟ್ಟೆ ಎಲ್ಲ ಮಕ್ಳು ಹಾಕ್ಕೊಂಡಾಗ ಸ್ವಲ್ಪ ಕಿರಿಕಿರಿ ಪಿರಿಬಿ ಮಾಡೋದು ಜಾಸ್ತಿ. ಬಟ್ ನನ್ನ ಮಗಳು ಆರಾಮಾಗೇ ಇದ್ಲು. ಅದೇ ಸ್ವಲ್ಪ ಹೊತ್ತು ಹಾಕಿರೋದ್ರಿಂದ ಆರಾಮಾಗಿದ್ಲು ಅನಿಸುತ್ತೆ. ಮೇ ಬಿ ತುಂಬ ಹೊತ್ತು ಹಾಕಿದರೆ ಅವಳಿಗೂ ಇರಿಟೇಷನ್ ಆಗ್ತಿತ್ತು ಅನಿಸುತ್ತೆ. ಆರಾಮಾಗಿ ಖುಷಿಯಾಗಿ ಕೇಕ್ ಎಲ್ಲ ಕಟ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಫುಲ್ ಹ್ಯಾಪಿಯಾಗಿದ್ಲು ನನ್ನ ಮಗಳು. ಸೆಲೆಬ್ರೇಟ್ ಎಲ್ಲ ಮುಗಿಸ್ಕೊಂಡು ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಫುಲ್ಲು ಒಂಥರ ಹ್ಯಾಪಿಯಾಗಿತ್ತು ಮೂಮೆಂಟ್. ಅದರಲ್ಲಿ ನಮ್ಮ ತಂದೆ ತಾಯಿ ಸ್ವಲ್ಪ ಮಿಸ್ಸು, ನನ್ನ ತಂಗಿ ಎಲ್ಲ ಮಿಸ್ಸು. ಅವರು ಎಲ್ಲ ಫಂಕ್ಷನ್ ಅದು ಇದು ಇತ್ತೆಲ್ಲ ಬಂದಿರಲಿಲ್ಲ. ಸೊ ಮನೆಗೆ ಬಂದ ತಕ್ಷಣ ಜಸ್ಟ್ ಊರೊಳಗೆ ಕಾಲಿಟ್ಟಿದ ತಕ್ಷಣ ಮಳೆನೇ ಶುರು ಆಗೋಯಿತು. ಫುಲ್ಲು ತಂಪಾಗಿ ಫೀಲ್ ಆಗ್ತಿತ್ತು. ಸೊ ಇದು ಪುಟಾಣಿ ಬರ್ಡೇ ಸಿಂಪಲ್ಲಾಗಿ ಮಾಡಿರೋದು ಲಾಗ್ ಆಗಿರುತ್ತೆ. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ಮರಿಬೇಡಿ ಪ್ಲೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಯಾವುದೇ ವೀಡಿಯೋ ಫಸ್ಟು ನಿಮಗೆ ನೋಟಿಫಿಕೇಶನ್